ಮೀನ ರಾಶಿ 2026 ಆಗಸ್ಟ್ ತಿಂಗಳ ಮೀನ ರಾಶಿಯಲ್ಲಿ ಜನಿಸಿದಂತವರ ಈ ಭವಿಷ್ಯವನ್ನ ನಾವು ಹೇಳೋದಾದ್ರೆ, ಮೀನ ರಾಶಿಯಲ್ಲಿರುವಂತಹ ಶನಿಗ್ರಹ ಇದರಿಂದ ಆಗ್ತಿರುವಂತಹ ಸಾಡೆ ಸಾತಿಯ ಭಯ, ಸಾಡೆ ಸಾತಿ ಬಗ್ಗೆ ಬಹಳಷ್ಟು ಭಯ ಪಡ್ತಾರೆ ಜನಗಳು. ಅದು ಸಾಡೆ ಸಾತಿಯಿಂದ ನಾವು ಅನ್ಕೊಂಡಾಗ ಭಯ ಪಡುವಂತದ್ದು ಏನೂ ಆಗೋದಿಲ್ಲ. ಯಾಕೆ? ಪ್ರತಿದಿನ ಗ್ರಹಗಳು ಬದಲಾವಣೆಗಳಾಗ್ತಿರ್ತವೆ. ಡಿಗ್ರಿ ವೈಸ್ ನಕ್ಷತ್ರದ ಮೇಲೆ ಬದಲಾವಣೆ ಆಗ್ಬೇಕಾದ್ರೆ ಶನಿಗ್ರಹ ಕೂಡ ಬದಲಾವಣೆ ಆಗ್ತಾ ಇದೆ. ಹಂಗಂತೇಳಿ ಸಾಡೆ ಸಾತಿ ಯಾರ್ಯಾರಿಗಿದೆಯೋ, ಈಗ ಫಾರ್ ಎಕ್ಸಾಂಪಲ್ ಮೇಷರಾಶಿ, ಮೀನರಾಶಿ, ಕುಂಭರಾಶಿ ಎಲ್ಲರೂ ಸಮಸ್ಯೆ ಆಗ್ತಾ ಇದೆಯಾ? ಕೆಲವರು ಚೆನ್ನಾಗೇ ಇದ್ದಾರೆ. ನೋಡಿ, ಯಾವತ್ತು ಸಹ ನಮ್ಮ ಭವಿಷ್ಯ ನಿರ್ಧಾರ ಆಗೋದು ದಶೆಗಳ ಮೇಲೆ ಮಾತ್ರ. ದಶೆಯನ್ನ ಹೇಳ್ಬೇಕಾದ್ರೆ ದಶಾ ನಿರ್ಣಯ ಅಂತ ಹೇಳಿದ್ರು. ಇದನ್ನ ತುಂಬಾ ಜ್ಯೋತಿಷರುಗಳಿಗೆ ಬರೋದೇ ಇಲ್ಲ. ಸುಮ್ಮನೆ ನಿಮಗೊಂದು ಕಂಪ್ಯೂಟರ್ ಅಲ್ಲಿ ಒಂದು ಹಾರೋಸ್ಕೋಪ್ ನೋಡಿ ಹೇಳ್ತಾರೆ, ಯಾವ ದಶೆ ಅಂದ್ರೆ ನಿಮ್ಗೆ ಶುಕ್ರ ದಶೆ ಕಂಡ್ರೆ ಬಹಳ ಚೆನ್ನಾಗುತ್ತೆ ಅಂತಾರೆ. ಶುಕ್ರ ದಶೆಯಲ್ಲಿ ದಶೆ, ಅಂತರ್ದಶೆ, ಪ್ರತ್ಯಂತರ ದಶೆ, ಪ್ರಾಣ ದಶೆ ಅಂತೇಳಿ 4 ದಶೆಗಳು ರನ್ನಿಂಗ್ ಆಗುವಾಗ ಒಂದೊಂದು ಗ್ರಹ ಒಂದೊಂದು ಸೂಚಿಸುತ್ತೆ. ಇವ್ರು ಜ್ಯೋತಿಷರಾದವರು ಅದನ್ನ ಹೇಗೆ ಸಿಂಕ್ ಮಾಡಬೇಕು, ಎರಡನ್ನೂ ಕೂಡ ಸಿಂಕ್ ಮಾಡಿ ಹೇಳುವಂತ ಪ್ರೆಡಿಕ್ಷನ್ ಹೇಗೆ? ಇದಕ್ಕೆ ಬಂದು ಲಘು ಜಾತಕದಲ್ಲಿ ಬಹಳ ಲಘು ಪರಾಶರಿ ಅಂತ ಹೇಳ್ತಾರೆ. ಲಘು ಪರಾಶರಿಯಲ್ಲಿ ಬಹಳ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಬಟ್ ಇದನ್ನೆಲ್ಲ ಜ್ಯೋತಿಷರುಗಳು ಓದೇ ಇರಲ್ಲ. ಇಂಥವ್ರ ಬಗ್ಗೆ ಎಚ್ಚರವಾಗಿರಿ. ದಶೆಯಿಂದ ಮಾತ್ರ ನಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ ಹೊರತು ಕೇವಲ ಸಾಡೆ ಸಾತಿಯಿಂದ ಅಲ್ಲ. ಹಾಗೇನದು ಭಯ ಇದ್ದಲ್ಲಿ ಹನುಮಾನ್ ಚಾಲೀಸವನ್ನ ಹೇಳ್ಬೋದು. ರಾಶಿಯಿಂದ ಸಪ್ತಮ ಭಾವ ನೋಡೋದ್ರಿಂದ ಶನಿ ಗ್ರಹ ನಿಮಗೆ ವಿವಾಹ ವಿಳಂಬ ಆಗತ್ತೆ, ಸಂಬಂಧಗಳು ಬಂದಿದ್ದು ವಾಪಸ್ ಹೋಗ್ತವೆ, ಸಂಬಂಧಗಳಿಂದ ರೆಸ್ಪಾನ್ಸ್ ಬರಲ್ಲ, ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ಗೆ ಹಾಕ್ತೀರಿ ಅಲ್ಲೂ ವಿಳಂಬ ಆಗುತ್ತೆ. ಬರ್ತೀನಿ ಅಂತ ಹೇಳ್ದ ನಿಮ್ಮ ಲೈಫ್ ಪಾರ್ಟ್ನರ್ ದೂರ ಆಗಿರ್ತಾರೆ, ಬರ್ತೀನಿ ಅಂತ ಹೇಳಿದ್ರು ಬರಲ್ಲ, ಕಾಂಪ್ರಮೈಸ್ ಆಗಲ್ಲ, ಕಿರಿಕಿರಿಗಳನ್ನ ಮಾಡ್ತಾರೆ. ಎಕ್ಸಾಕ್ಟ್ ಆಗಿ 3ನೇ ಮನೆ ನೋಡೋದ್ರಿಂದ ತಮ್ಮಂದ್ರಿಗೂ ನಿಮಗೂ ವಿನಾಕಾರಣವಾಗಿ ಕಿರಿಕಿರಿ ಜಗಳಗಳ ಜೊತೆಯಲ್ಲಿ ಅವರಿಂದ ನಿಮ್ಗೆ ಆಗ್ಬೇಕಾಗಿರೋ ಕೆಲಸಗಳು ವಿಳಂಬ ಆಗುತ್ತೆ. ದಶಮ ಭಾವವನ್ನ ಕ್ಲಿಯರ್ ಆಗಿ ರೆಟ್ರೋಗ್ರೇಡ್ ಆಗಿರುವಂತಹ ಶನಿ ನೋಡ್ತಿರೋದ್ರಿಂದ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ವಿಳಂಬ ಆಗುತ್ತೆ. ನೀವು ಬಿಸ್ನೆಸ್ ಮಾಡಿ, ವ್ಯವಹಾರ ಮಾಡಿ, ಜಾಬ್ ಟ್ರೈ ಮಾಡಿ, ಎಲ್ಲದರಲ್ಲೂ ವಿಳಂಬ ಕ್ರಿಯೇಟ್ ಆಗುತ್ತೆ. ಯಾಕೆಂದ್ರೆ ಶನಿಯ ಪ್ರಭಾವ ಅಷ್ಟಿದೆ. ಇದನ್ನ ಹೊರಗಡೆ ಬರೋದಕ್ಕೆ ಹನುಮಾನ ಚಾಲೀಸವನ್ನು ಹೇಳೋದು ಶನಿಗ್ರಹಕ್ಕೆ ಸಂಬಂಧಪಟ್ಟಂತ ಪರಿಹಾರಗಳು. ಪರಿಹಾರ ಅಂತ ತಕ್ಷಣ ದುಡ್ಡು ಕಿತ್ಕೊಳ್ಳೋಕ್ಕೋ ಇನ್ನೊಂದು ಪೂಜೆ ಮಾಡೋಕ್ಕೋ ಪೂಜೆ ಹೇಳ್ತಾರೆ ಅಂತ ಅನ್ಕೋಬೇಡಿ. ನೀವೇ ಮಾಡುವಂತಹ ಸುಲಭ ಪರಿಹಾರಗಳನ್ನು ಋಷಿಗಳು ಕೊಟ್ಟಿದ್ದಾರೆ. ಮಂತ್ರ ಜಪಗಳನ್ನು ಹೇಳೋದು, ಶನಿಗೆ ಸಂಬಂಧಪಟ್ಟಂತ ಮಂತ್ರಗಳನ್ನು, ಶನಿಗ್ರಹಕ್ಕೆ ಮಂತ್ರಗಳ ಜಪಗಳನ್ನು ಹೇಳಲೇಬೇಕು. ನೋಡಿ, ಒಂದು ಗ್ರಹ ನಾವು ಹೇಳ್ದಂಗೆ ಕೇಳಂಗೆ ಮಾಡೋಕ್ ಆಗಲ್ಲ. ಗ್ರಹ ಕರ್ಮವನ್ನ ಡೆಲಿವರಿ ಮಾಡ್ತಿರುವಂತಹ ಒಂದು ಗ್ರಹ, ಆ ಗ್ರಹವನ್ನ ಶಾಂತಗೊಳಿಸೋದಕ್ಕೆ ಕೆಲವು ಪರಿಹಾರ ಕ್ರಮಗಳನ್ನ ಹೇಳಿದ್ದಾರೆ. ಅದನ್ನ ನಿಷ್ಠೆಯಿಂದ ಮಾಡಬೇಕು. ಪ್ರಶ್ನೆ ಮಾಡೋದ್ರಿಂದ ಭವಿಷ್ಯದಲ್ಲಿ ಯಾವ ಬದಲಾವಣೆ ಆಗಲ್ಲ. ಪರಿಹಾರಗಳನ್ನ ಮಾಡ್ಕೋಬೇಕಾಗುತ್ತೆ. ಹಂಗಾಗಿ ನೀವೇ ಮಾಡುವಂತ ಸುಲಭ ಪರಿಹಾರಗಳನ್ನ ಭೈರವಿ ಆಸ್ಟ್ರೋದಲ್ಲಿ ನಿಮಗೆ ಕೊಡ್ತಾರೆ. ಹಾಗಾಗಿ ಭೈರವಿ ಆಸ್ಟ್ರೋದಲ್ಲೇ ನೀವು ಕನೆಕ್ಟ್ ಆಗ್ಬೇಕು ಅಂತ ನಾನು ಹೇಳ್ತೀನಿ. ಜೊತೆಲಿ ಪಂಚಮ ಭಾವದಲ್ಲಿ ಇರುವಂತಹ ಗುರುಗ್ರಹದಿಂದ ಸಂತಾನದ ಅವಕಾಶ, ಸಂತಾನ ವಿಳಂಬ ಆಗ್ತಾ ಇದೆ ಅಂತ ತುಂಬಾ ಜನ ಕೇಳ್ತಾರೆ. ಮಕ್ಳು ಆಗದೆ ಇರೋದಕ್ಕೆ ಕಾರಣ ಇವೆಲ್ಲ ಕಾರಣಗಳಾಗಿರುತ್ತೆ. ಬಟ್ ಗುರುಗ್ರಹದಿಂದ ಸಂತಾನ ಪ್ರಾಪ್ತಿ ಆಗತ್ತೆ. ಇಲ್ಲಿ ಇನ್ನೊಂದು ಏನಂತಂದ್ರೆ, ಸಪ್ತಮ ಭಾವದಲ್ಲಿರುವಂತಹ ಶುಕ್ರ ಗ್ರಹ ಬಂದು 2ನೇ ಮನೆ ಅಧಿಪತಿ, ಅಷ್ಟಮಾಧಿಪತಿ. ಒಂದು ಸಡನ್ ಆಗಿ ಯಾವ್ದು ದುಡ್ಡು ಬರೋ ಸಾಧ್ಯತೆ ಇಂದು ಸಾಲದಿಂದ ಹೊರಗಡೆ ಬರೋದು. ಈಗ ರೆಡ್ಯೂಸೇಬಲ್ ಇಂಟ್ರೆಸ್ಟ್ ಅಲ್ಲಿ ತಗೊಂಡಿರ್ತಾರೆ ಬ್ಯಾಂಕ್ಗಳಲ್ಲಿ, ಅದರಲ್ಲಿ ಲೋನ್ ಅಮೌಂಟ್ ನಿಮಗೆ ಸ್ವಲ್ಪ ಕಟ್ಟಿದಾಗ ಪ್ರಿನ್ಸಿಪಲ್ ಅಮೌಂಟ್ಗೆ ನಿಮಗೆ ಬಡ್ಡಿ ಕಡಿಮೆ ಆಗ್ತಾ ಹೋಗುತ್ತೆ ಅಲ್ವಾ? ಆ ತರದ ಹಣವನ್ನ ಕಟ್ಟೋ ಸಾಧ್ಯತೆ. ಸಾಲದಿಂದ ಯಾವಾಗ ಹೊರಗಡೆ ಬರ್ತೀನಿ, ₹1 ಸಾಲ ನಾನು ಬದುಕ್ತೀನಿ ಅನ್ನೋದು ತಪ್ಪು. ಸಾಲದ ಹೊರೆಯಿಂದ ಹೊರಗಡೆ ಬರೋದಕ್ಕೆ ನಿಮಗೆ ಮೀನ ರಾಶಿ ಹುಟ್ಟಿದಂತವರಿಗೆ ಅವಕಾಶ ಕ್ರಿಯೇಟ್ ಆಗುತ್ತೆ. ಚತುರ್ಥದಲ್ಲಿ ಬುಧ ಇರೋದ್ರಿಂದ ಬಹಳ ಸುಂದರವಾಗಿರುವಂತಹ ಮನೆಯನ್ನ ಕಟ್ಟುವಂಥದ್ದು, ತಗೊಳ್ಳುವಂಥದ್ದು, ಪ್ಲೇಸ್ ತಗೊಳ್ಳುವಂಥದ್ದು ಸಾಧ್ಯತೆ ಆಗುತ್ತೆ. ಷಷ್ಠ ಭಾವದಲ್ಲಿರುವಂತಹ ಕೇತು ಗ್ರಹ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ, ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗಳನ್ನ ಕೊಡೋ ಸಾಧ್ಯತೆ ಇರುತ್ತೆ. ಇಷ್ಟು ವಿಚಾರಗಳು ಮೀನರಾಶಿಗೆ ಸಂಬಂಧಪಟ್ಟಿದ್ದು.